ನಮಸ್ಕಾರ, ನಾನು ಸಲೀಂ. ಈ ಸಂದರ್ಭದಲ್ಲಿ ನಾವು ಟಿಪ್ಪು ಸುಲ್ತಾನ್ರ ಸಾಮ್ರಾಜ್ಯದ ಆಡಳಿತವನ್ನ ಚಿತ್ರರೂಪದಲ್ಲಿ ನೋಡೋಣ. ಬನ್ನಿ. 18ನೇ ಶತಮಾನದ ಅಂತ್ಯದ ವೇಳೆಗೆ ರಾಕೆಟ್ಗಳ ಘರ್ಜನೆ, ಖಡ್ಗಗಳ ಘರ್ಷಣೆ ಮತ್ತು ಮದ್ದುಗುಂಡಿನ ವಾಸನೆ ದಕ್ಷಿಣ ಭಾರತದಾದ್ಯಂತ ಹರಡಿತು. ಮತ್ತು ಯುದ್ಧದ ಬೆಂಕಿಯ ಮಧ್ಯೆ ಬ್ರಿಟಿಷರಿಗೆ ತಲೆನೋವಾಗಿ ಪರಿಣಮಿಸಿದ್ದ ಒಬ್ಬ ಭಾರತೀಯ ಅರಸನ ಹಸರು ಘರ್ಜಿಸುತ್ತಿತು. ಅವನ ಕತ್ತಿಯ ತೀಕ್ಷ್ಣತೆಯು ಎಷ್ಟಿತ್ತೆಂದರೆ ಅವನ ಮುಂದಿದ್ದ ಬ್ರಿಟಿಷರ ಕೈಗಳು ನಡುಗುತ್ತಿದ್ದವು. ಪೊಲಿಲೂರಿನ ಕದನದಲ್ಲಿ ನಮ್ಮ ರಾಕೆಟ್ಗಳು ಬ್ರಿಟಿಷರ ಮೇಲೆ ಬೆಂಕಿಯ ಮಳೆ ಸುರಿಸುತ್ತಿವೆ. ಇಡೀ ಮೈದಾನವು ಹೊಗೆಯಿಂದ ತುಂಬಿ ಹೋಯಿತು. ಯಾವುದೇ ಭಾರತೀಯ ಅಸ್ತ್ರದಿಂದ ಬ್ರಿಟಿಷರು ಇಷ್ಟೊಂದು ನಷ್ಟವನ್ನ ಅನುಭವಿಸಿಲ್ಲ. ಇದೇ ಮೊದಲು ಈ ಅರಸ ಬೇರಾರೂ ಅಲ್ಲ, ಮೈಸೂರಿನ ಹುಲಿ ಎಂದು ಕರೆಯಲ್ಪಡುವ ಟಿಪ್ಪು ಸುಲ್ತಾನ್. ಆಯುಧದ ಬೂದಿಯಿಂದಲೂ ಅವರು ಮೈಸೂರನ್ನ ಹೊಸ ಯುಗದೆಡೆಗೆ ಮುನ್ನಡೆಸಿದರು. ಅವರು ರಸ್ತೆಗಳನ್ನು ನಿರ್ಮಿಸಿದ್ರು, ಕಾಲುವೆಗಳನ್ನು ಅಗೆದರು, ವ್ಯಾಪಾರವನ್ನು ಹೆಚ್ಚಿಸಿದ್ರು ಮತ್ತು ಮೈಸೂರಿನ ಆರ್ಥಿಕತೆಯನ್ನ ಬಲಪಡಿಸಿದ್ರು. ಭಾರತದ ಹೆಚ್ಚಿನ ರಾಜರು ಬ್ರಿಟಿಷರ ಮುಂದೆ ತಲೆಬಾಗಿದಾಗಲೂ ಟಿಪ್ಪು ಸುಲ್ತಾನ್ ಎದೆ ಸೆಟೆಸಿ ನಿಂತನು. ತಲೆ ಕತ್ತರಿಸುವುದು ಅವನಿಗೆ ಗೊತ್ತಿತ್ತು, ಆದರೆ ತಲೆ ಬಾಗಿಸುವುದು ಅವನಿಗೆ ಗೊತ್ತಿರಲಿಲ್ಲ. ಆದರೆ ಟಿಪ್ಪು ಸುಲ್ತಾನ್ ಅವರ ಕಥೆ ಇಲ್ಲಿಗೆ ಮುಗಿಯೋದಿಲ್ಲ. ಒಂದು ಕಡೆ ಅವರು ಧೈರ್ಯಶಾಲಿ, ದೂರದೃಷ್ಟಿ ಮತ್ತು ಸುಧಾರಣಾವಾದಿ ಅರಸರಾಗಿದ್ರೆ, ಮತ್ತೊಂದು ಕಡೆ ಅವರ ಇನ್ನೊಂದು ಮುಖ ಅಷ್ಟೇ ಭಯಾನಕವಾಗಿತ್ತು. ಅವರ ಕೋಪ ಹಿಂದೂಗಳು ಮತ್ತು ಕ್ರಿಶ್ಚಿಯನ್ನರ ಮೇಲೆ ಕೆಟ್ಟದಾಗಿ ಸುರಿಯಿತು. ಅವರನ್ನು ಕ್ರೂರ ಜಿಹಾದಿ ಎಂದು ಕರೆಯಲಾಯಿತು. ಅವರು ಸಾವಿರಾರು ಹಿಂದೂಗಳು ಮತ್ತು ಕ್ರಿಶ್ಚಿಯನ್ನರನ್ನ ಬಲವಂತವಾಗಿ ಇಸ್ಲಾಂಗೆ ಮತಾಂತರಿಸಿದನು. ಕೊಡಗಿನಲ್ಲಿ ದೇವಾಲಯಗಳನ್ನ ಕೆಡವಿದನು, ಚರ್ಚ್ಗಳನ್ನ ಸುಟ್ಟು ಹಾಕಿದನು ಮತ್ತು ನಗರಗಳ ಹೆಸರುಗಳನ್ನ ಬದಲಾಯಿಸಿದನು. ಅವರ ಕತ್ತಿಯ ಮೇಲೆ ಹೀಗೆ ಬರೆಯಲಾಗಿತ್ತು: ನನ್ನ ವಿಜಯಶಾಲಿ ಕತ್ತಿಯು ನಂಬಿಕೆಯಿಲ್ಲದವರಿಗೆ ಮಿಂಚಿನ ಸಾವು ಆಗಿರುತ್ತದೆ. ಟಿಪ್ಪು ಸುಲ್ತಾನ್ 30 ಗ್ರಾಂನ ಚಿನ್ನದ ಉಂಗುರವನ್ನ ಉಡುತ್ತಿದ್ದ. ಉಂಗುರದ ಮೇಲೆ ದೇವನಾಗಿರಿ ಲಿಪಿಯಲ್ಲಿ ರಾಮ್ ಎಂದು ಮುದ್ರಿತವಾಗಿತ್ತು. ಅವರ ಪತ್ರಗಳಲ್ಲಿ ಜಿಹಾದ್ನ ಘರ್ಜನೆ ಇತ್ತು ಮತ್ತು ಅವರ ದರ್ಬಾರ್ನಲ್ಲಿ ಪರ್ಷಿಯನ್ ಭಾಷೆ ಪ್ರಬಲವಾಗಿತ್ತು. ಹಾಗಾದ್ರೆ ನಿಜವಾಗಿ ಟಿಪ್ಪು ಸುಲ್ತಾನ್ ಯಾರು? ಅವರು ಭಾರತದ ನೆಲದಲ್ಲಿ ಆಧುನಿಕ ರಾಕೆಟ್ಗಳನ್ನು ನಿರ್ಮಿಸಿದ ಮೊದಲ ದೂರದೃಷ್ಟಿಯವರೇ, ಅಥವಾ ಬಲವಂತದ ಮತಾಂತರ ಮಾಡಿದ ಒಬ್ಬ ಮತಾಂಧ ಆಡಳಿತಗಾರನೇ? ಅವರು ದೇಶಭಕ್ತ ವೀರರೇ, ಅಥವಾ ಇತಿಹಾಸದ ಅತ್ಯಂತ ವಿವಾದಾತ್ಮಕ ಅರಸನೇ? ಟಿಪ್ಪು ಸುಲ್ತಾನರ ಆರಂಭಿಕ ಜೀವನ. 18ನೇ ಶತಮಾನದ ಮಧ್ಯಭಾಗದಲ್ಲಿ ದಕ್ಷಿಣ ಭಾರತವು ಮರಾಠ ಸಾಮ್ರಾಜ್ಯ, ಹೈದರಾಬಾದಿನ ನಿಜಾಮ ಮತ್ತು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯಂತ ಶಕ್ತಿಗಳ ನಡುವೆ ತನ್ನ ಅಸ್ತಿತ್ವಕ್ಕಾಗಿ ಹೋರಾಡ್ತಾ ಇದ್ದವು. ಅದೇ ಸಮಯದಲ್ಲಿ ನವೆಂಬರ್ 20, 1750ರಂದು ಟಿಪ್ಪು ಸುಲ್ತಾನ್ ದೇವರಾಯನಹಳ್ಳಿಯಲ್ಲಿ ಜನಿಸಿದ್ರು. ಟಿಪ್ಪು ಕುದುರೆ ಸವಾರಿ, ಫೆನ್ಸಿಂಗ್, ಶೂಟಿಂಗ್ ಕಲಿಯುತ್ತಾನೆ. ಫ್ರೆಂಚ್ ಸಲಹೆಗಾರರು ಆಧುನಿಕ ಯುದ್ಧ ತಂತ್ರಗಳನ್ನ ಕಲಿಸಿದರು. ಅವರು ಉರ್ದು, ಪರ್ಷಿಯನ್, ಅರೇಬಿಕ್ ಮತ್ತು ಕನ್ನಡದಂತಹ ಪ್ರಮುಖ ಭಾಷೆಗಳನ್ನು ಕಲಿತರು. ಮತ್ತು ಫ್ರೆಂಚ್ ಮಿಲಿಟರಿ ಸಲಹೆಗಾರರು ಟಿಪ್ಪುವಿಗೆ ಆಧುನಿಕ ಯುದ್ಧ ತಂತ್ರಗಳನ್ನು ಕಲಿಸಿದರು. ಮೊದಲ ಆಂಗ್ಲೋ ಮೈಸೂರು ಯುದ್ಧ. ಒಂದು ಕಡೆ ಹೈದರ್ ಅಲಿ ಮತ್ತು ಇನ್ನೊಂದು ಕಡೆ ತ್ರಿಪಕ್ಷೀಯ ಮೈತ್ರಿ ಸೇನೆಯು ಯುದ್ಧಕ್ಕೆ ಸಿದ್ಧವಾಗಿತ್ತು. ಮರಾಠರು, ನಿಜಾಮರು ಮತ್ತು ಬ್ರಿಟಿಷರನ್ನ ಒಳಗೊಂಡಿತ್ತು. ಇದಕ್ಕೆ ಕಾರಣ ಹೈದರ್ ಅಲಿಯು ಮರಾಠರ ಮತ್ತು ನಿಜಾಮರ ಪ್ರದೇಶಗಳ ಮೇಲೆ ದಾಳಿ ಮಾಡಿದಕ್ಕೆ. ಹೈದರ್ ಅಲಿಯು ತ್ರಿಕೂಟ ಸೈನ್ಯವನ್ನ ಸೋಲಿಸಿ ಮದ್ರಾಸ್ ಗೆದ್ದನು. ಮದ್ರಾಸ್ ಒಪ್ಪಂದವು ಹೈದರ್ ಅಲಿ ಮತ್ತು ಕರ್ನಲ್ ಸ್ಮಿತ್ ನಡುವೆ ನಡೆಯಿತು. ಒಪ್ಪಂದದ ನಿಯಮಗಳೆಂದ್ರೆ ಹೈದರ್ ಅಲಿ ತಾನು ಗೆದ್ದ ಪ್ರದೇಶಗಳನ್ನ ಹಿಂದಿರುಗಿಸಬೇಕು. ಕರ್ನಲ್ ಸ್ಮಿತ್ನು ಹೈದರ್ ಅಲಿ ಮೇಲೆ ಯಾರಾದರೂ ಮುತ್ತಿಗೆ ಹಾಕಿದ್ರೆ ಬ್ರಿಟಿಷರ ಸೈನ್ಯ ಹೈದರ್ ಅಲಿಗೆ ಸಹಾಯ ಮಾಡಬೇಕು. ಇದರ ಅನ್ವಯ ಮದ್ರಾಸ್ ಒಪ್ಪಂದ ಕೊನೆಗೊಂಡಿತ್ತು. ಎರಡನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಕಾರಣವೆಂದ್ರೆ ಮರಾಠ ಪೇಶ್ವೆ ಮಾಧವರಾವ್ ಹೈದರ್ ಅಲಿಯನ್ನ ಆಕ್ರಮಿಸಿದಾಗ ಬ್ರಿಟಿಷರು ಹೈದರ್ ಅಲಿಗೆ ಸಹಾಯ ಮಾಡಲಿಲ್ಲ. ಹಿಂದೆ ಒಪ್ಪಂದದ ಪ್ರಕಾರ ಬ್ರಿಟಿಷರು ಹೈದರ್ ಅಲಿಗೆ ಸಹಾಯ ಮಾಡಬೇಕಿತ್ತು, ಆದ್ರೆ ಅವರು ಸಹಾಯ ಮಾಡಲಿಲ್ಲ. ಕೋಪಗೊಂಡ ಹೈದರ್ ಅಲಿ ತನ್ನ ಸೇನೆಯನ್ನ ಫ್ರೆಂಚರಿಂದ ತರಬೇತಿಗೊಳಿಸಿದನು. ಮತ್ತೊಮ್ಮೆ ಬ್ರಿಟಿಷರು ಮಾಹೆಯನ್ನ ವಶಪಡಿಸಿಕೊಂಡರು, ಫ್ರೆಂಚರ ವಸಾಹತು ಕೇಂದ್ರ. ಕ್ರುದ್ಧನಾದ ಹೈದರ್ ಅಲಿ ಮತ್ತೊಮ್ಮೆ ಬ್ರಿಟಿಷರ ವಿರುದ್ಧ ಯುದ್ಧ ಘೋಷಿಸಿದನು. ಸೋಲಿಗನೂರು ಕದನದಲ್ಲಿ ಬ್ರಿಟಿಷ್ ಜನರಲ್ ಸರ್ ಐರ್ಕೂಟ್ ಹೈದರ್ ಅಲಿಯನ್ನ ಸೋಲಿಸಿದ್ರು. ನಂತರ ಟಿಪ್ಪು ಸುಲ್ತಾನ್ ಬಂದು ಸೈನ್ಯವನ್ನ ನಿಭಾಯಿಸಿದ. ಫ್ರೆಂಚರಿಂದ ತರಬೇತಿ ಕೊಡಿಸಿದ. ಜಗತ್ತಿನ ಇತಿಹಾಸದಲ್ಲಿ ಕ್ಷಿಪಣಿ ಬಳಕೆ ಮಾಡಿದ ಮೊದಲ ರಾಜನಾದನು. ಸೋಲಿಗನೂರು ಕದನದಲ್ಲಿ ಹೈದರ್ ಅಲಿಯಿಂದ ಮಂಗಳೂರು ಮತ್ತು ಅರಸರಿಂದ ಮೈಸೂರು ವಶಪಡಿಸಿಕೊಂಡ್ರು ಬ್ರಿಟಿಷರು. ಮಂಗಳೂರು ಒಪ್ಪಂದ ಟಿಪ್ಪು ಸುಲ್ತಾನ್ ಮತ್ತು ಗವರ್ನರ್ ಜನರಲ್ ವಾರನ್ ಹೇಸ್ಟಿಂಗ್ಸ್ ನಡುವೆ ನಡೆಯಿತು. ಟಿಪ್ಪು ಮಂಗಳೂರವನ್ನು ಗೆದ್ದು ಮರಳಿ ಪಡೆದನು. ಒಪ್ಪಂದದ ಕರಾರುಗಳು
ಟಿಪ್ಪು ಯುದ್ಧ ಖೈದಿಗಳನ್ನ ಬಿಡಬೇಕು, ಆದ್ರೆ ಟಿಪ್ಪು ಬಿಡ್ಲಿಲ್ಲ. ಪರಸ್ಪರ ಶತ್ರುಗಳಿಗೆ ಸಹಾಯ ಮಾಡಬಾರದು. ತೃತೀಯ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಕಾರಣ ಟಿಪ್ಪು ಮಂಗಳೂರು ಒಪ್ಪಂದದ ಪ್ರಕಾರ ಯುದ್ಧ ಖೈದಿಗಳನ್ನ ಬಿಡಬೇಕಿತ್ತು, ಆದರೆ ಯುದ್ಧ ಖೈದಿಗಳನ್ನ ಬಿಡಲಿಲ್ಲ. ಮತ್ತು ಫ್ರಾನ್ಸ್ನ ಲೂಸಿ ಯುರುಫೋರ್ತ್ ಸಹಾಯದಿಂದ ಅವರು ಫ್ರೆಂಚ್ ಸಹಾಯದಿಂದ ತಮ್ಮ ಸೈನ್ಯವನ್ನ ತರಬೇತಿಗೊಳಿಸಿದ್ರು ಮತ್ತು ಕ್ಷಿಪಣಿಗಳನ್ನು ತಯಾರಿಸಿದರು. ಇದನ್ನು ಕಂಡ ಬ್ರಿಟಿಷರು ಸಿಟ್ಟಿಗೆದ್ದು ಶ್ರೀರಂಗಪಟ್ಟಣಕ್ಕೆ ಮುತ್ತಿಗೆ ಹಾಕಿದರು. ಕಾರ್ನ್ವಾಲಿಸ್ ಶ್ರೀರಂಗಪಟ್ಟಣಕ್ಕೆ ಮುತ್ತಿಗೆ ಹಾಕಿದ. ಟಿಪ್ಪುವಿನ ಸೇನಾಪತಿ ಮೀರ್ ಸಾದಿಕ್ ಸಂಬಳ ನೀಡಲು ಕಾವಲುಗಾರನ್ನ ಒಳಗೆ ಬಿಟ್ಟ. ಆವಾಗ ಕಾವಲುಗಾರರು ಇಲ್ಲದ ಕಾರಣ ಕಾರ್ನ್ವಾಲಿಸ್ ಕೋಟೆಯ ಮೇಲೆ ಮುತ್ತಿಗೆ ಹಾಕಿದ ಟಿಪ್ಪುವಿನ ಸೋಲಾಯಿತು. ನಂತರ ಶ್ರೀರಂಗಪಟ್ಟಣ ಒಪ್ಪಂದವಾಯಿತು. ಶ್ರೀರಂಗಪಟ್ಟಣ ಒಪ್ಪಂದ ಟಿಪ್ಪು ಮತ್ತು ಕಾರ್ನ್ವಾಲಿಸ್ ನಡುವೆ ನಡೆಯಿತು. ಒಪ್ಪಂದದ ಕರಾರು ಟಿಪ್ಪು ಬ್ರಿಟಿಷರಿಗೆ ಅರ್ಧ ರಾಜ್ಯ ನೀಡಬೇಕು ಮತ್ತು ಯುದ್ಧದ ವೆಚ್ಚ ನೀಡಬೇಕು. ಟಿಪ್ಪು ಆ ವೆಚ್ಚವನ್ನ ಭರಿಸಲು ಸಾಧ್ಯವಾಗಲಿಲ್ಲ. ಆದ್ದರಿಂದ ಅವನು ತನ್ನ ಮಕ್ಕಳಾದ ಅಬ್ದುಲ್ ಖಾಲಿಕ್ ಮತ್ತು ಮೊಯಿನುದ್ದೀನ್ ಅವರನ್ನ ಒತ್ತೆಯಾಳುಗಳಾಗಿ ಇರಿಸಿದನು. ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ. ಟಿಪ್ಪು ಮತ್ತೆ ರಾಕೆಟ್ಗಳನ್ನ ತಯಾರಿಸಿದನು ಮತ್ತು ನೆಪೋಲಿಯನ್ ಬೋನಪಾರ್ಟೆಯಿಂದ ಸಹಾಯವನ್ನ ಪಡೆದನು. ಹಾಗೂ ಆಫಗನ್ ಮತ್ತು ಟರ್ಕಿ ಸುಲ್ತಾನರ ಸಹಾಯ ಮತ್ತು ಜಕೋಬಿನ್ ಕ್ಲಬ್ನ ಸದಸ್ಯನಾದನು ಟಿಪ್ಪು ಸುಲ್ತಾನ್. ಸಹಾಯ ಸೈನ್ಯ ಪದ್ಧತಿಯನ್ನ ತಕ್ಷಣ ಒಪ್ಕೊಳ್ಳಿ, ಇಲ್ಲವಾದ್ರೆ ಯುದ್ಧ ಖಚಿತ. ನಾನು ನಿಮ್ಮ ಷರತ್ತುಗಳಿಗೆ ಎಂದಿಗೂ ಒಪ್ಪೋದಿಲ್ಲ. ಟಿಪ್ಪು ಒಪ್ಪದೇ ಇದ್ದ ಕಾರಣ ಆಗ ವೆಲ್ಲೆಸ್ಲಿಯು ನಿಜಾಮನನ್ನ ಟಿಪ್ಪುವಿನ ಹತ್ರ ಕಳಿಸ್ದ. ನಿಜಾಮ ಟಿಪ್ಪುಗೆ ಹೇಳ್ದ, ನೀನು ಸಹಾಯಕ ಸೈನ್ಯ ಪದ್ಧತಿ ಒಪ್ಪಿದ್ರೆ ನಿನ್ನ ಅರ್ಧ ರಾಜ್ಯ ಮತ್ತು ನಿನ್ನ ಮಕ್ಕಳನ್ನು ಸಹ ಬಿಡಿಸ್ತೀನಿ, ಮತ್ತೆ ನನಗೆ 2 ಹೆಣ್ಮಕ್ಳಿದ್ದಾರೆ, ನಿನ್ ಗಂಡು ಮಕ್ಳಿಗೆ ಕೊಡ್ತೀನಿ, ಒಪ್ಕೋ ಎಂದನು. ಆಗ ನಿಜಾಮನಿಗೆ ಟಿಪ್ಪು ಹೇಳಿದ, ಹುಲಿ ಮಕ್ಕಳನ್ನೇ ಮದುವೆ ಆಗ್ಬೇಕು ವಿನಃ ನರಿ ನಾಯಿ ಮಕ್ಕಳನ್ನೆಲ್ಲ ಎಂದು ಓಡಿಸಿದನು. ವೆಲ್ಲೆಸ್ಲಿ ಮುತ್ತಿಗೆ ಹಾಕಿದ ಅದೇ ಸಂದರ್ಭ ಅತಿಯಾದ ಮಳೆಯಿಂದ ಟಿಪ್ಪುವಿಗೆ ಯಾರಿಂದಲೂ ಸಹಾಯ ದೊರಕಲಿಲ್ಲ. ಕ್ಷಿಪಣಿಗಳು ಮಳೆಯಿಂದ ಕೆಲಸ ಮಾಡಲಿಲ್ಲ ಮತ್ತು ಸೇನಾಪತಿಯಾದ ಮೀರ್ ಸಾದಿಕ್ ಬ್ರಿಟಿಷರ ಪರವಾಗಿದ್ದನು. ಮಳವಳ್ಳಿ ಕದನದಲ್ಲಿ ಟಿಪ್ಪು ನಿಧನನಾದನು. ಟಿಪ್ಪು ನಿಧನದ ನಂತರ ಬ್ರಿಟಿಷರು ಮೈಸೂರನ್ನ 4 ಭಾಗಗಳಾಗಿ ಮಾಡಿದ್ರು. ಪೇಶವೆಗಳೇ ಕಿತ್ತೂರು ಭಾಗ, ನಿಜಾಮರಿಗೆ ಕಲ್ಯಾಣ ಭಾಗ, ಮದ್ರಾಸ್ ಭಾಗದಲ್ಲಿ ಬಳ್ಳಾರಿ, ದಕ್ಷಿಣ ಕನ್ನಡ. ಹಾಗೂ ಹಳೆ ಮೈಸೂರು ಭಾಗ ಮುಮ್ಮಡಿ ಕೃಷ್ಣರಾಜ ಒಡೆಯರಿಗೆ ನೀಡಲಾಯಿತು. ಮೈಸೂರಿನಲ್ಲಿ ಟಿಪ್ಪುವಿಗೆ ಮೋಸ ಮಾಡಿದವನು ಮೀರ್ ಸಾದಿಕ್. ಬಂಗಾಳದಲ್ಲಿ ಸಿರಾಜುದೌಲನನ್ನ ಮೋಸ ಮಾಡಿದವನು ಮೀರ್ ಜಾಫರ್. ಇವರಿಬ್ಬರು ದೇಶದ್ರೋಹಿಗಳು. ಟಿಪ್ಪು ಸುಲ್ತಾನ್ 2ನೇ, 3ನೇ ಮತ್ತು 4ನೇ ಮೈಸೂರು ಯುದ್ಧಗಳಲ್ಲಿ ಭಾಗವಹಿಸಿದ್ರು. ಟಿಪ್ಪು ತಮ್ಮ ರಾಜ್ಯದಲ್ಲಿ ಮಹಮ್ಮದಿ ಶಕ ಎಂಬ ಹೊಸ ಕ್ಯಾಲೆಂಡರ್ ಅನ್ನ ಪರಿಚಯಿಸಿದ್ರು. ಶೃಂಗೇರಿಯ ಶಾರದಾ ಪೀಠದ ಮೇಲೆ ಮರಾಠರು ದಾಳಿ ಮಾಡಿ ಲೂಟಿ ಮಾಡಿದ್ರು. ನಂತರ ಮಠದ ಸ್ವಾಮೀಜಿಗಳು ಟಿಪ್ಪುವಿನ ಸಹಾಯ ಕೇಳಿ ಬಂದ್ರು. ನಂತರ ತನ್ನ ಅಂಗರಕ್ಷಕರೊಂದಿಗೆ ಸ್ವಾಮೀಜಿಗಳಿಗೆ ಮಠಕ್ಕೆ ಕಳಿಸಿದನು. ನಿಮ್ಮೆಲ್ಲರ ಜೀವ ನನ್ನ ಕತ್ತಿಯ ತುದಿಯಲ್ಲಿ ನೇತಾಡ್ತಾ ಇದೆ. ಒಂದು ವೇಳೆ ನೀವು ಕದ್ದು ಒಯ್ದಂತ ವಸ್ತುಗಳು ತಂದು ಕೊಡದೇ ಇದ್ಲಿ, ನನ್ನ ಸೈನ್ಯ ನಿಮ್ಮ ಮೇಲೆ ದಾಳಿ ಮಾಡುತ್ತದೆ. ಈ ವಿನಮ್ರ ಕಾಣಿಕೆಯನ್ನ ಮಠಕ್ಕೆ ಅರ್ಪಿಸ್ತಾ ಇದ್ದೇನೆ. ನಿಮಗೆ ಆಶೀರ್ವಾದಗಳು. ಶಾರದಾಂಬೆಯ ಕೃಪೆ ಇರಲಿ. ಅವನು ಸ್ವಾತಂತ್ರ್ಯ ವೃಕ್ಷವನ್ನ ನೆಟ್ಟನು. 100 ವರ್ಷ ನರಿಗಳಾಗಿ ಬದುಕುವುದಕ್ಕಿಂತ 1 ದಿನ ಹುಲಿಯಾಗಿ ಬದುಕುವುದು ಉತ್ತಮ. ಅವರು ಅಣೆಕಟ್ಟುಗಳು ಮತ್ತು ಕಾಲುವೆಗಳನ್ನ ನಿರ್ಮಿಸಿದ್ರು. ಅವರು ರೇಷ್ಮೆ ಉದ್ಯಮದಲ್ಲಿ ಕ್ರಾಂತಿ ತಂದ್ರು. ಅವರು ಹೊಸ ನಾಣ್ಯ ಪದ್ಧತಿ ಜಾರಿಗೆ ತಂದ್ರು. ಅವರು ಮೈಸೂರು ರಾಕೆಟ್ಗಳನ್ನ ಮತ್ತಷ್ಟು ಸುಧಾರಿಸಿದರು ಮತ್ತು ಶತ್ರುಗಳ ವಿರುದ್ಧ ಸಾಮೂಹಿಕ ಉಡಾವಣಾ ತಂತ್ರಗಳನ್ನ ಅಳವಡಿಸಿಕೊಂಡರು. ಬ್ರಿಟಿಷರು ನಂತರ ಈ ರಾಕೆಟ್ಗಳನ್ನ ಅಧ್ಯಯನ ಮಾಡಿದ್ರು ಮತ್ತು ತಮ್ಮದೇ ಆದ ಸುಧಾರಿತ ರಾಕೆಟ್ಗಳನ್ನ ತಯಾರಿಸಿದ್ರು. ಇದು ಆಧುನಿಕ ರಾಕೆಟ್ರಿಗೆ ಅಡಿಪಾಯ ಹಾಕಿತು. ಹಾಗೂ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಟಿಪ್ಪುವನ್ನು ವಿಶ್ವದ ಮೊದಲ ಯುದ್ಧ ರಾಕೆಟ್ನ ನಿಜವಾದ ನವೋದ್ಯಮಿ ಎಂದು ಕರೆದಿದ್ರು. ಟಿಪ್ಪು ನೌಕಾಪಡೆಯ ಅಭಿವೃದ್ಧಿಗೆ ಒತ್ತು ನೀಡಿದ್ರು ಮತ್ತು ಅಂತಾರಾಷ್ಟ್ರೀಯ ಮೈತ್ರಿಗಳನ್ನು ಫ್ರಾನ್ಸ್, ಒಟೋಮನ್ ಸಾಮ್ರಾಜ್ಯ, ಅಫ್ಘಾನಿಸ್ತಾನ ಬಲಪಡಿಸಲು ಪ್ರಯತ್ನಿಸಿದ್ರು. ಮೈಸೂರಿನ ಹುಲಿ ತಮ್ಮ ರಾಜಧಾನಿಯನ್ನು ರಕ್ಷಿಸಲು ಪ್ರಯತ್ನಿಸುತ್ತಾ ಸಾವನ್ನಪ್ಪಿದರು. ಅವರ ಮರಣವು ಭಾರತದಲ್ಲಿ ಬ್ರಿಟಿಷರ ವಿರುದ್ಧದ ಮಹಾನ್ ಪ್ರತಿರೋಧವನ್ನ ಕೊನೆಗೊಳಿಸಿತು. ಹಲವಾರು ಭಾರತೀಯ ರಾಜರು ಬ್ರಿಟಿಷರಿಗೆ ಶರಣಾದ ಸಮಯದಲ್ಲಿ ಟಿಪ್ಪು ಮಾತ್ರ ತಲೆಬಾಗುವ ಬದಲು ಸಾಯಲು ಆಯ್ದುಕೊಂಡ ಏಕೈಕ ಆಡಳಿತಗಾರರಾಗಿದ್ರು. ಈ ಕಾರಣಕ್ಕಾಗಿ ಅವರನ್ನು ಶೇರೆ ಮೈಸೂರು ಎಂದು ಕರೆಯಲಾಗುತ್ತೆ. ಇಂದು ಕೂಡ ಟಿಪ್ಪುವಿನ ಕುರಿತು ಚರ್ಚೆಗಳು ಮುಂದುವರೆದಿವೆ. ಕೆಲವರು ಅವರನ್ನು ಬ್ರಿಟಿಷ್ ಸಾಮ್ರಾಜ್ಯಶಾಹಿಯ ವಿರುದ್ಧ ಹೋರಾಡಿದ ವೀರ ಎಂದು ನೋಡಿದರೆ,
ಇನ್ನು ಕೆಲವರು ಅವರನ್ನು ಧರ್ಮದ ಹೆಸರಿನಲ್ಲಿ ಹಿಂಸೆಯನ್ನು ಆಶ್ರಯಿಸಿದ ಖಳನಾಯಕ ಎಂದು ನೋಡುತ್ತಾರೆ. ಟಿಪ್ಪು ಬಗ್ಗೆ ಒಂದು ಪಕ್ಷ ಹೊಗಳಿದ್ರು ಆ ಪಕ್ಷ ಆಡಳಿತಕ್ಕೆ ಬರ್ತದೆ, ಟಿಪ್ಪುವಿಗೆ ವಿರೋಧಿಸಿದ್ರು ಒಂದು ಪಕ್ಷ ಆಡಳಿತಕ್ಕೆ ಬರ್ತದೆ. ಅದೇನೇ ಇರಲಿ, ನಾವು ಪರೀಕ್ಷೆಗೆ ಸಂಬಂಧಪಟ್ಟಂತ ವಿಷಯಗಳು ಮಾತ್ರ ನೋಡೋಣ, ಪರ ಮತ್ತು ವಿರೋಧ ಬೇಡ. ನಮಸ್ಕಾರ.